ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಬಾಪೂಜಿಯವರು ಹೇಳ್ತಾರೆ, ನಮ್ಮ ಈ ಮೃತ್ಯು ಲೋಕ ಅಮರ ಲೋಕವಾಗಿ ಪರಿವರ್ತನೆ ಆಗಲಿದೆ ಅಂತ. ಈ ಮೃತ್ಯು ಲೋಕವನ್ನು ಅಮರ ಲೋಕವನ್ನಾಗಿ ಬದಲಾಯಿಸಲೇಬೇಕಿದೆ. ಏಕೆಂದರೆ ಬೇರೆ ಮಲ್ಟಿವರ್ಸ್ನಲ್ಲಿ ಅಲ್ಲಿರುವ ಗ್ಯಾಲಕ್ಸಿಗಳಲ್ಲಿ ಯೂನಿವರ್ಸ್ಗಳಲ್ಲಿ ಎಲ್ಲಿಯೂ ಸಹ ಈ ರೀತಿಯ ಮೃತ್ಯು ಲೋಕಗಳು ಸೃಷ್ಟಿಯಾಗಿಲ್ಲ. ಎಲ್ಲೆಡೆ ಅಮರ ಲೋಕವೇ ಇದೆ. ಅಲ್ಲಿ ಜನನ ಮರಣವೆಂಬ ಚಕ್ರ ಇಲ್ಲವೇ ಇಲ್ಲ. ಎಂದಿನಿಂದ ಅನಂತಾನಂತ ಮಲ್ಟಿವರ್ಸ್ಗಳು ಸೃಷ್ಟಿಯಾಗಿವೆಯೋ ಅಂದಿನಿಂದ ಇಲ್ಲಿಯ ತನಕ ಎಲ್ಲಿಯೂ ಮೃತ್ಯು ಲೋಕಗಳು ಸೃಷ್ಟಿಯಾಗಿದ್ದೇ ಇಲ್ಲ. ಅಲ್ಲಿ ಸದಾ ಕಾಲಕ್ಕೂ ಅಮರ ಲೋಕಗಳೇ ಇವೆ. ಮೃತ್ಯು ಲೋಕವಾಗಿ ಸೃಷ್ಟಿಯಾಗಿರುವಂತಹ ನಮ್ಮ ಮಲ್ಟಿವರ್ಸ್ ಸದಾ ಕಾಲಕ್ಕೆ ಅಮರ ಲೋಕವಾಗಿ ಪರಿವರ್ತನೆ ಆಗಲಿದೆ ಎಂದು ಬಾಪೂಜಿಯವರು ಹೇಳ್ತಾರೆ. ಇದನ್ನು ಆಲ್ಮೈಟಿ ಅಥಾರಿಟಿಯು ಪರಿವರ್ತನೆ ಮಾಡಲಿದ್ದಾನೆ. ಏಕೆಂದರೆ ಪದೇ ಪದೇ ಜನನ ಮರಣ ಸರ್ಜನೆ ವಿಸರ್ಜನೆಗಳಲ್ಲಿ ಆತ್ಮಗಳು ಪದೇ ಪದೇ ಸಿಲುಕಿಕೊಳ್ಳುತ್ತಾ ಕಾಲಕಾಲಕ್ಕೆ ಪ್ರಳಯಗಳು, ಪ್ರಕೃತಿಯ 5 ತತ್ವಗಳು ದುಃಖವನ್ನು ನೀಡುವುದು, ಇದೆಲ್ಲದರಿಂದ ಆತ್ಮಗಳಿಗೆ ಆಲ್ಮೈಟಿ ಅಥಾರಿಟಿಯು ಮುಕ್ತಿಯನ್ನು ಕೊಡಲಿದ್ದಾನೆ. ಭೂಮಿಯ ಮೇಲೆ ಸತ್ಯಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗ ಪ್ರತಿಯೊಂದು ಯುಗಗಳಲ್ಲಿಯೂ ಸಹ ಸ್ವಲ್ಪ ಸ್ವಲ್ಪವಾಗಿ ದುಃಖವು ಹೆಚ್ಚುತ್ತಾ ಹೋಗಿ ಕಲಿಯುಗದ ಅಂತ್ಯದಲ್ಲಿ ಅತಿ ಭಯಂಕರ ಯಾತನೆಯನ್ನು ಆತ್ಮಗಳು ಅನುಭವಿಸಬೇಕಾಗಿ ಬರುತ್ತಿದೆ. ಈಗ ಎಲ್ಲಿಯೂ ಸಹ ಇಂತಹ ಜಗತ್ತನ್ನು ಇಡಲು ಆಲ್ಮೈಟಿ ಇಚ್ಛಿಸುತ್ತಿಲ್ಲ. ಭಗವಂತ ತಾನು ಮೊದಲು ಸೃಷ್ಟಿ ಮಾಡಿದಂತಹ ಸೃಷ್ಟಿ ಆನಂದದಾಯಕವಾಗಿತ್ತು. ಮೊದಲು ಪರಮ ಪುರುಷ ಪರಮ ಪ್ರಕೃತಿಯರು ಸೃಷ್ಟಿಯಾಗಿದ್ದರು. ನಂತರ ಅವರೇ ಆತ್ಮಚೇತನ ಶಕ್ತಿಯನ್ನು ಕಳೆದುಕೊಳ್ಳುತ್ತಾ ಅವರೇ ದೇವತೆಗಳಾದರು. ನಂತರದಲ್ಲಿ ದೇವತೆಗಳು ಮನುಷ್ಯರಾದರು. ಆ ನಂತರ ಆತ್ಮಶಕ್ತಿಯನ್ನು ಸಂಪೂರ್ಣವಾಗಿ ಕಳೆದುಕೊಂಡ ಮನುಷ್ಯರು ಅಸುರರೂ ಆಗಿ ಪಾತಾಳ ಲೋಕವನ್ನು ಸೇರಿದರು. ಹೀಗೆ ಆತ್ಮಗಳು ತಮ್ಮ ಆತ್ಮಶಕ್ತಿಯನ್ನು ಕಳೆದುಕೊಳ್ಳುತ್ತಾ ಹೋಗಿ ಈ ಮೃತ್ಯು ಲೋಕವನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಬ್ರಹ್ಮಾಂಡದಲ್ಲಿ ಒಟ್ಟು 14 ಲೋಕಗಳಿವೆ. ಕೆಳಗಿನ ಪಾತಾಳ ಲೋಕಗಳಲ್ಲಿ ಅಸುರರಿರ್ತಾರೆ. ಭೂಮಿಯಿಂದ ಮೇಲೆ ಭುವರ್ಲೋಕವಿದೆ. ಅದರ ನಂತರ ದೇವತೆಗಳು ಇರುವಂತಹ ಸ್ವರ್ಗಲೋಕವಿದೆ. ಅದರ ಮೇಲೆ ಮಹರ್ಲೋಕ, ಜನಲೋಕ, ತಪಲೋಕ, ಬ್ರಹ್ಮಪುರಿ, ವಿಷ್ಣುಪುರಿ. ಈ ವಿಷ್ಣುಪುರಿಯ ನಂತರ ಶಿವಪುರಿ ಹಾಗೂ ಎಲ್ಲದಕ್ಕೂ ಮೇಲೆ ಪರಂಧಾಮವಿದೆ. 4 ಯುಗಗಳು ಜರುಗಿದ ಮೇಲೆ ಅರ್ಧ ಪ್ರಳಯವಾಗುತ್ತದೆ. ಬ್ರಹ್ಮನಿಂದ ಸರ್ಜನೆ, ವಿಷ್ಣುವಿನಿಂದ ಪಾಲನೆ ಹಾಗೂ ಶಂಕರನಿಂದ ವಿನಾಶ. ಹೀಗೆ ಕಾಲಕಾಲಕ್ಕೆ ಪ್ರಳಯಗಳು ಜರುಗುತ್ತಲೇ ಇರುತ್ತವೆ. 4 ಯುಗಗಳ ನಂತರ ಅರ್ಧ ಪ್ರಳಯ. ಹೀಗೆ 71 ಬಾರಿ ಅರ್ಧ ಪ್ರಳಯ ಜರುಗಿದಾಗ ಒಂದು ಪ್ರಳಯವಾಗುತ್ತದೆ. ಈ ಪ್ರಳಯದಲ್ಲಿ ಸಂಪೂರ್ಣ ಮನು ಸೃಷ್ಟಿಯೇ ವಿನಾಶ ಹೊಂದುತ್ತದೆ. ಇದನ್ನು ಒಂದು ಮನ್ವಂತರ ಎನ್ನುತ್ತೇವೆ. ಮನ್ವಂತರ ಎಂದರೆ ಮನುಷ್ಯ ಸೃಷ್ಟಿ ಸಂಪೂರ್ಣವಾಗಿ ವಿನಾಶ ಹೊಂದಿ ಹೊಸ ಮಾನವ ಸೃಷ್ಟಿ ಆರಂಭವಾಗುವುದು ಎಂದರ್ಥ. ಹೀಗೆ 14 ಮನ್ವಂತರಗಳು ಜರುಗಿದಾಗ ಒಂದು ಕಲ್ಪ ಪ್ರಳಯವಾಗುತ್ತದೆ. ಭಗವಾನ್ ವಿಷ್ಣು ಸೂರ್ಯನಲ್ಲಿ ಪ್ರವೇಶ ಮಾಡಿ ಕಾಲಾಗ್ನಿಯನ್ನು ಹೊರಡಿಸಿ ಸಂಪೂರ್ಣ ವಿನಾಶವನ್ನು ಮಾಡುತ್ತಾನೆ. ಇದರಲ್ಲಿ ಸ್ವರ್ಗ ನರಕ ಎಲ್ಲವೂ ಅಂತ್ಯವಾಗುತ್ತದೆ, ವಿನಾಶ ಹೊಂದುತ್ತವೆ. ಆಗ ಬ್ರಹ್ಮನಿಗೆ 1 ದಿನವಾಗುತ್ತದೆ. ಅಂದರೆ ಬ್ರಹ್ಮನ 1 ದಿನದಲ್ಲಿ 1 ಕಲ್ಪ ಜರುಗುತ್ತದೆ. 1 ಕಲ್ಪ ಪ್ರಳಯದಲ್ಲಿ 1,000 ಚತುರ್ಯುಗಗಳು ಜರುಗಿರುತ್ತವೆ. ಬ್ರಹ್ಮನಿಗೆ 100 ವರ್ಷವಾದಾಗ ಬ್ರಹ್ಮಾಂಡದ ಆಯಸ್ಸು ಮುಗಿದು ಹೋಗುತ್ತದೆ. ಬ್ರಹ್ಮಾಂಡದ ರಚನಾಕಾರ ನಿರ್ಗುಣ ಬ್ರಹ್ಮನಾಗಿದ್ದಾನೆ. ಈ ರಚನಾಕಾರ ಬ್ರಹ್ಮಾಂಡದ ಆಯಸ್ಸು ಮುಗಿದಾಗ ಸೂರ್ಯನಲ್ಲಿ ಪ್ರವೇಶ ಮಾಡಿ ಸಂಪೂರ್ಣ ಬ್ರಹ್ಮಾಂಡವನ್ನೇ ಸುಟ್ಟು ಭಸ್ಮ ಮಾಡುತ್ತಾನೆ. ಇದನ್ನು ಮಹಾಕಲ್ಪ ಪ್ರಳಯ ಎನ್ನುತ್ತೇವೆ. ಹೀಗೆ ಅನಂತ ಬ್ರಹ್ಮಾಂಡಗಳಿವೆ. ಮಹಾಕಾಲ ಪ್ರಳಯದಲ್ಲಿ ಮಹಾಶಿವನು ಮಹಾಕಾಲನಾಗಿ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಮಹಾಕಾಲ ಅಗ್ನಿಯಲ್ಲಿ ಸುಟ್ಟು ಭಸ್ಮ ಮಾಡಿ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ತನ್ನ ರೋಮ ರೋಮದಲ್ಲಿ ಸೆಳೆದುಕೊಂಡು ಬಿಡುತ್ತಾನೆ. ಇದರಂತೆ ಇವೆಲ್ಲವೂ ನಿರಂತರವಾಗಿ ಜರುಗುತ್ತಲೇ ಇರುತ್ತವೆ.
ಶಾಸ್ತ್ರಗಳಲ್ಲಿಯೂ ಸಹ ಪ್ರತಿ ಕ್ಷಣದಲ್ಲಿ ಅನಂತಾನಂತ ಬ್ರಹ್ಮಾಂಡಗಳು ಸರ್ಜನೆಯಾಗುತ್ತವೆ ಮತ್ತು ವಿಸರ್ಜನೆಗೊಳ್ಳುತ್ತವೆ ಎಂದು ಬರೆಯಲಾಗಿದೆ. ಮಹಾಶಿವನ ಒಂದು ಕ್ಷಣ ಬ್ರಹ್ಮನ 100 ವರ್ಷ, ಹಾಗೂ ಬ್ರಹ್ಮನ ಒಂದು ಕ್ಷಣದಲ್ಲಿ ಭೂಮಿಯ ಮೇಲೆ 1,00,000 ವರ್ಷ ಜರುಗಿರುತ್ತದೆ. ಇದಕ್ಕಾಗಿ ಕೋರಿಲೇಷನ್ ಬಿಟ್ವೀನ್ ಟೈಮ್, ಸ್ಪೇಸ್ ಆ್ಯಂಡ್ ಸ್ಪೀಡ್ ಅನ್ನುವಂಥ ಬಾಪೂಜಿಯವರ ವಿಡಿಯೋವನ್ನು ನೋಡಿ ಹೆಚ್ಚಿನ ವಿವರವನ್ನು ತಿಳಿದುಕೊಳ್ಳಬಹುದಾಗಿದೆ. परम शांति. क्या है अस्तित्व का अंतिम सत्य? किसने खोला अनंत ज्ञान का द्वार? 2026 में होगा रहस्य का उद्घाटन. परम शांति, अंतिम परम सत्य. बापूजी दशरथ भाई पटेल के जीवन पर आधारित आध्यात्मिक जीवनी जल रही है. जुड़े रहिए. परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम शांति सो